ಕಾಣ್ತಾ ಇದೆಯಲ್ಲ, ಇದೇ ಹಿರೇಭಾಸ್ಕರ ಡ್ಯಾಮ್. ಇದನ್ನೇ ಮಡೆನೂರು ಡ್ಯಾಮ್ ಅಂತ ಕರೆಯೋದು. ನಮ್ಮ ಸಾಗರದ ಒಂದು ಪ್ರಸಿದ್ಧ ಡ್ಯಾಮ್ ಇದು ಒಂದು ಕಾಲದಲ್ಲಿ. ಓಹೋ, ಸೊ ನಾನಿವಾಗ ಹೋಗ್ತಾ ಇರೋ ಜಾಗ ಸಾಗರದಿಂದ ನೀವು ಸಿಗಂದೂರು ಕಡೆ ಬಂದರೆ ಸಿಗಂದೂರು ಬ್ರಿಡ್ಜ್ಗಿಂತ ಸ್ವಲ್ಪ ಹಿಂದೆ ಸಾಗರದಿಂದ ಬರ್ತಾ ಇದ್ರೆ ರೈಟ್ ಸೈಡ್ ಒಂದು ಆರ್ಚ್ ಇರುತ್ತೆ. ಗೈಸ್, ಇಲ್ಲಿ ಹೋಗೋ ದಾರಿಯಲ್ಲಿ ಎಷ್ಟು ಮರಗಳು ಬಿದ್ದಿದ್ದಾವೆ ಅಂದರೆ ಮರಗಳನ್ನೆಲ್ಲ ದಾಟ್ ಹೋಗೋದೇ ಒಂದು ದೊಡ್ಡ ಸಾಧನೆ. ಈ ಮರಗಳೆಲ್ಲ ಪೂರ್ತಿ ಬಿದ್ದುಬಿಟ್ಟಿದ್ರೆ ದಾಟಕ್ಕೆ ಆಗ್ತಾ ಇರಲಿಲ್ಲ. ಅಟ್ಲೀಸ್ಟ್ ಬೈಕ್ ದಾಟ್ ಹೋಗೋ ಥರ ಇದೆ. ದಾರಿ ಅಂತೂ ಮಸ್ತ್ ಆಗಿದೆ, ಮಸ್ತ್ ಪೀಸ್ ಆಗಿದೆ. ಮಳೆ ಇಲ್ಲ, ಬಿಸಿಲು ಕೂಡ ಇಲ್ಲ. ಅಯ್ಯೋ ಚೆನ್ನಾಗಿದೆ ಅಲ್ಲ. ದಾರಿ ತುಂಬ ಮರಗಳು ಬಿದ್ದಿದ್ದಾವೆ, ಆದರೆ ಮರ ಪೂರ್ತಿಯಾಗಿ ಬಿದ್ದಿಲ್ಲ. ಮರದ ಕೆಳಗಡೆ ಹೋಗೋ ಥರ ಗ್ಯಾಪ್ ಇದೆ. ಸೊ ಆ ಗ್ಯಾಪಲ್ಲಿ ದಾಟ್ ಹೋಗ್ತಾ ಇದ್ದೀನಿ. ಬೈಕಲ್ಲಿ ಹೋಗೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. 4 ವೀಲರ್ ತೊಗೊಬಂದರೆ ನೀವು ಇಲ್ಲಿ ಹೋಗೋದಕ್ಕೆ ಆಗಲ್ಲ. ನೀವು ನಡ್ಕೊಂಡು ಹೋಗ್ತೀರಾ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಕಾಡು ಮಧ್ಯದಲ್ಲಿ ನಡ್ಕೊಂಡು ಹೋಗ್ಬೋದು. ಮಡೆನೂರು ಅರಣ್ಯ ಜಾಗ ಅಂತ. ಹಾಗೆ ಇನ್ನೊಂದು ವಿಷಯ ಏನಂದರೆ, ನಿಮಗೆ ಇಲ್ಲಿ ಹೋಗೋ ದಾರಿಯಲ್ಲಿ ಯಾವುದೇ ರೀತಿಯ ಮನೆಗಳು ಕೂಡ ಕಾಣೋದಿಲ್ಲ, ಯಾವುದೇ ಕೂಡ ಜನವಸತಿ ಕೂಡ ಇಲ್ಲ. ಒಂದು ರಸ್ತೆ ಇದೆ, ಪೂರ್ತಿ ಕಾಡಿದೆ, ಅಷ್ಟು ಬಿಟ್ಟರೆ ಮತ್ತೆ ನೀವು ಮಾತ್ರ ಇರ್ತೀರಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಸೇಫ್ ಆಗಿ ಬರೋದು ಒಳ್ಳೇದು. ಗೈಸ್, ನಾನಿವಾಗ ಮಡೆನೂರು ಡ್ಯಾಮ್ನ ಹುಡ್ಕೊಂಡು ಬೇರೆ ಇನ್ನೊಂದು ದಾರಿಯಲ್ಲಿ ಬರ್ತಾ ಇದ್ದೀನಿ. ಬಟ್ ಅದ್ರ ಬುಡದವರೆಗೂ ಬೈಕ್ ಹೋಗಲ್ಲ. ಸೊ ಬೈಕ್ ನಾನು ದೂರದಲ್ಲಿ ನಿಲ್ಲಿಸ್ಬಿಟ್ಟು ಈ ಥರ ಬ್ಯಾಕ್ ವಾಟರ್ ಜಾಗ ಇದೆಯಲ್ಲ, ಸೊ ಆ ಜಾಗದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಬಿಸಿಲು ಸ್ವಲ್ಪ ಜಾಸ್ತಿ ಇದೆ, ಬಟ್ ನಾನು ಡ್ಯಾಮ್ ಇನ್ನೂ ಕಾಣ್ತಾ ಇಲ್ಲ, ಇನ್ನು ಮುಂದೆ ಇರ್ಬೋದು ಅನ್ನೋ ಅಂದಾಜಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಹಿರೇಭಾಸ್ಕರ ಡ್ಯಾಮ್ ಅಂದರೆ ಮಡೆನೂರು ಡ್ಯಾಮ್ ಏನಿದೆಯಲ್ಲ, ಸೊ ಅದ್ರ ಮೇಲ್ಗಡೆನೇ ಇದ್ದೀನಿ ಇವಾಗ. ಇದಕ್ಕಿಂತನೂ ಹಿಂದೆ ಕೂಡ ಡ್ಯಾಮ್ ಎಲ್ಲ ಇತ್ತು, ಅದೆಲ್ಲ ಡ್ಯಾಮೇಜ್ ಆಗಿದೆ. ಸೊ ಈ ಕಡೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂದ ಡ್ಯಾಮ್ದು ಸ್ಟ್ರಕ್ಚರು ಇಲ್ಲಿಂದ ಶುರು ಆಗುತ್ತೆ. ಬನ್ನಿ ಹಂಗೆ 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 ನಡ್ಕೊಂಡು ಹೋಗ್ತಾ ಇರೋಣ. ಓಕೆ ಗಾಯ್ಸ್, ಓ ಮೈ ಗಾಡ್ ಗಾಯ್ಸ್, ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಡ್ಯಾಮ್. ಇನ್ನು ಹೋಗಬೇಕು, ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಹೋಗ್ತೀನಿ ಅಲ್ಲೇ ಗಾಯ್ಸ್. ಇಲ್ಲಿ ನೋಡಿ, ಇದು ಕೂಡ ಇದೆಲ್ಲ ಡ್ಯಾಮ್ದ ಸ್ಟ್ರಕ್ಚರ್ ಅನಿಸುತ್ತೆ. ಸೊ ಸೈಡ್ ಇರ್ತಕ್ಕಂಥ ವಾಲ್ಗಳು ಅದೆಲ್ಲ. ಬಟ್ ಅವಾಗಿನ ಕಾಲದಲ್ಲೇ ಈ ಥರ ಬ್ರಿಕ್ಕಿಂದೆಲ್ಲ ಕಟ್ಟಿದ್ದಾರೆ. ಸೈಡ್ ಬಂಡವಾಳೋ ಏನೋ, ಮೇ ಬಿ ಸಮಥಿಂಗ್ ಇಟ್ ಈಸ್. ಕಾಣ್ತಾ ಇದೆಯಲ್ಲ, ಇದೇ ಹಿರೇಭಾಸ್ಕರ ಡ್ಯಾಮ್. ಇದನ್ನೇ ಮಡೆನೂರು ಡ್ಯಾಮ್ ಅಂತ ಕರೆಯೋದು. ನಮ್ಮ ಸಾಗರದ ಒಂದು ಪ್ರಸಿದ್ಧ ಡ್ಯಾಮ್ ಇದು ಒಂದು ಕಾಲದಲ್ಲಿ. ಆದರೆ ಲಿಂಗನಮಕ್ಕಿ ಅಣೆಕಟ್ಟನ್ನು ಕಟ್ಟಾದ್ಮೇಲೆ ಈ ಡ್ಯಾಮು ಪೂರ್ತಿಯಾಗಿ ಜಲಾವೃತಗೊಂಡಿತ್ತು. ಆದರೆ ಬೇಸಿಗೆ ಟೈಮಲ್ಲಿ ಈ ಒಂದು ಶರಾವತಿ ನದಿಯಲ್ಲಿ ನೀರು ಕಡಿಮೆ ಆದವಾಗ ಈ ಡ್ಯಾಮು ಪೂರ್ತಿಯಾಗಿ ಕಾಣುತ್ತೆ. ಇವಾಗ ನಾನು ಆ ಡ್ಯಾಮ್ನ ಕೆಳಗಡೆ ಇದ್ದೀನಿ. ಇವಾಗ ನಾನು ಆ ಡ್ಯಾಮ್ನ ಮೇಲ್ಗಡೆ ಹೋಗ್ತೀನಿ, ಮತ್ತೆ ಡ್ಯಾಮ್ಗಿಂತ ಆ ಕಡೆ ಏನೇನಿದೆ ಅಂತ ತೋರಿಸ್ತೀನಿ. ಬನ್ನಿ ಹೋಗೋಣ. ಅದಕ್ಕೆ ಏನು ಅಷ್ಟೊಂದು ಈಸಿ ಆಗಿಲ್ಲ. ಇಲ್ಲೆಲ್ಲ ಏನೋ ಕಲ್ಲೆಲ್ಲ ಹಾಕಿದ್ದಾರೆ. ನಾನು ಆ್ಯಕ್ಚುಲಿ ಶೂ ಹಾಕೊಂಬರ್ಬೇಕಿತ್ತು, ಚಪ್ಪಲ್ ಹಾಕೊಂಬಂದಿದ್ದೀನಿ. ಗಾಯ್ಸ್, ನೀವು ಬಂದರೆ ಶೂ ಹಾಕೊಂಬನ್ನಿ. ಓಹೋ ಮಸ್ತಾಗಿದೆ. ಗಾಯ್ಸ್, ಫೈನಲಿ ನಾನು ಈ ಡ್ಯಾಮ್ ಮೇಲ್ಗಡೆ ಬಂದ್ಬಿಟ್ಟೆ ಗಾಯ್ಸ್. ಇದೇ ತುಂಬ ವರ್ಷಗಳ ಹಿಂದೆ ಕಟ್ಟಿದ್ದ ಡ್ಯಾಮ್. ನೀರಲ್ಲಿ ಜಲಾವೃತವಾಗಿ ಬೇಸಿಗೆ ಕಾಲ ಬಂದವಾಗ, ಶರಾವತಿ ನದಿಯಲ್ಲಿ ನೀರು ಕಡಿಮೆ ಆದವಾಗ ಈ ಥರ ನಮಗೆ ಓಪನ್ ಆಗುತ್ತೆ. ಆ ಟೈಮಲ್ಲಿ ನಾವು ಇದ್ರ ಮೇಲೆ ಓಡಾಡ್ಬೋದು, ಬರ್ಬೋದು. ಇನ್ನು ಈ ನದಿಯಲ್ಲಿ ನೀರು ಜಾಸ್ತಿ ಆದವಾಗ ನೀರು ಜಾಸ್ತಿ ಮೇಲೆ ಹೋಗುತ್ತೆ, ಈ ಡ್ಯಾಮ್ ಪೂರ್ತಿ ಮುಳುಗೋಗುತ್ತೆ. ಇನ್ನು ನೀರು ಜಾಸ್ತಿ ಕಡಿಮೆ ಆದವಾಗ ಇಲ್ಲಿ ನನ್ನ ಕೆಳಗಡೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಸೊ ಇಲ್ಲಿ ಮೆಟ್ಲಿದೆಯಲ್ಲ, ಸೊ ಇಟ್ಟು ಮೆಟ್ಲ ಮೇಲೆ ಇಳ್ಕೊಂಡು ಕೆಳಗಡೆ ಆ ಒಂದು ಪೋರ್ಷನ್ಗೆ ಹೋಗ್ಬೋದಿತ್ತು. ಬಟ್ ಇವಾಗ ಹೋಗೋದಕ್ಕೆ ಆಗೋದಿಲ್ಲ, ಯಾಕಂದರೆ ಕೆಳಗಡೆ ನೀರಿದೆ ತುಂಬ. ನಾನು ಇನ್ನೂ ಸ್ವಲ್ಪ ಲೇಟಾಗಿ ಬರಬೇಕಿತ್ತು. ಬಟ್ ಲೇಟಾಗಿ ಬರೋಷ್ಟೊತ್ತಿಗೆ ಮಳೆಗಾಲ ಮತ್ತೆ ಶುರುವಾದರೆ ಮತ್ತೆ ನೀರು ಜಾಸ್ತಿ ಆಗುತ್ತೆ, ಆಮೇಲೆ ಮತ್ತೆ ಈ ಡ್ಯಾಮ್ ಕ್ಲೋಸ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಯಾವುದಕ್ಕೂ ಈ ಸರಿ ಮಳೆಗಾಲ ಬೇಗ ಜಾಸ್ತಿ ಆಗ್ಬೋದು ಅಂದ್ಕೊಂಡು ನಾನು ಇವಾಗಲೇ ಬೇಗ ಬಂದೆ. ಇನ್ ಕೇಸ್ ಇನ್ನೂ ಮಳೆ ಬಂದಿಲ್ಲ, ಇನ್ನೂ ಸುಮಾರು ಟೈಮ್ ಅಂದರೆ ನೀವು ಜೂನ್ ಟೈಮಲ್ಲಿ ಬಂದರೆ ಇನ್ನೂ ಸ್ವಲ್ಪ ನೀರು ಕಡಿಮೆ ಆಗುತ್ತೆ. ಅವಾಗ ಇನ್ನೂ ಕೆಳಗಡೆ ಎಲ್ಲ ಹೋಗ್ಬೋದು, ಈ ಡ್ಯಾಮ್ ಒಳಗಡೆ ಪೋರ್ಷನ್ಗೆಲ್ಲ. ಗೈಸ್, ಇದು ಡ್ಯಾಮ್ ಮೇಲ್ಗಡೆ ಇರುವಂಥ ಒಂದು ರೋಡ್ ಸ್ಟ್ರೆಚ್ ಅನಿಸುತ್ತೆ. ಇವಾಗ ಹಿಂದಿನ ಕಾಲದಲ್ಲಿ ಆ ಕಡೆಯಿಂದ ಈ ಕಡೆಯಿಂದ ದಾಟೋದಕ್ಕೂ ಇದನ್ನೇ ಯೂಸ್ ಮಾಡ್ತಿದ್ರು. ಡ್ಯಾಮ್ ಮೇಲ್ಗಡೆ ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ರು, ಮತ್ತು ಇದು ಡ್ಯಾಮ್ ಕೂಡ ಆಗಿತ್ತು. ಇವಾಗ ಸದ್ಯಕ್ಕೆ ನಾನಿವಾಗ ಇಲ್ಲಿ ಹೋಗೋಣ ಬನ್ನಿ. ಇಲ್ಲೊಂದು ಸ್ಪೇಸ್ ಇದೆ, ಇಲ್ಲಿ ನಡ್ಕೊಂಡು ಹೋಗ್ಬೋದು ಅನ್ಸುತ್ತೆ. ಇದು ಬಂದ್ಬಿಟ್ಟು ಈ ಥರ ಏನು ವೆಲ್ಗಳಿದ್ದಾವೆ, ಬಾವಿಗಳಿದ್ದಾವೆ, ಇದು ವಾಟರ್ ಫ್ಲೋ ಅನ್ನು ಕಂಟ್ರೋಲ್ ಮಾಡೋದಕ್ಕೆ ಅವಾಗ ಬಳಸ್ತಾ ಇದ್ರಂತೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಇತ್ತು, ಇದ್ರ ಟೆಕ್ನಾಲಜಿ ಏನು ಅಂತ ಇದ್ರ ಬಗ್ಗೆ ನಂಗೆ ಅಷ್ಟೊಂದು ಗೊತ್ತಿಲ್ಲ. ಅವಾಗ ಇಲ್ಲಿ ಹೋಗೋದಕ್ಕೆ ಏನು ರೋಡ್ ಇತ್ತಲ್ವ, ಸೊ ಆ ರೋಡಲ್ಲೇ ಈ ಥರ ಒಂದಿಷ್ಟು ಗ್ಯಾಪ್ ಇದೆ. ಸೊ ಇಲ್ಲಿ ಸ್ಟೆಪ್ ಡೌನ್ ಇದೆ. ಈ ಸ್ಟೆಪ್ಪಲ್ಲಿ ಇಳಿದೋದ್ರೆ ಏನಿದೆ ಅಂತ ನೋಡೇ ಬಿಡ್ತೀನಿ. ಹೋಗಿ ಗೊತ್ತಿಲ್ಲ, ಮೊಸಳೆ ಗಿಸ್ಲೆ ಬಂದಿದ್ರೆ ತುಂಬ ಕಷ್ಟ. ವಾವ್, ಗಾಯ್ಸ್, ಇಲ್ಲೆಲ್ಲ ವಾಟರ್ ಫ್ಲೋನೂ ಆಗ್ತಾ ಇಲ್ಲ, ಫುಲ್ ಕೂಲ್ ಆಗಿದೆ ಜಾಗ.
ಬಟ್ ಇದೆಲ್ಲ ಏನಕ್ಕೆ ಯೂಸ್ ಮಾಡ್ತಾಯಿದ್ರು, ಇದನ್ನೆಲ್ಲ ಹೆಂಗೆ ರನ್ ಮಾಡ್ತಾಯಿದ್ರು, ಇದೆಲ್ಲ ಏನು ಅಂತ ನನಗಂತೂ ಒಂದು ಅರ್ಥ ಆಗ್ತಾಯಿಲ್ಲ ಗೈಸ್. ಬಟ್ ನೋಡೋಣ, ಇದು ನಡ್ಕೊಂಡು ಹೋಗ್ಬೋದಾ, ಗಟ್ಟಿ ಇದೆಯಾ? ಗೊತ್ತಿಲ್ಲ, ಒಂದು ನಂಬಿಕೆ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಓ ಮೈ ಗಾಡ್ ಗೈಸ್, ಅವಾಗಿನ ಕಾಲದಲ್ಲಿ ಹಾಕಿರ್ತಕ್ಕಂಥ ಬೀಮ್ಸ್ಗಳು ನೋಡಿ, ಎಲ್ಲ ಫುಲ್ ರಸ್ಟ್ ಆಗಿದೆ, ಬಟ್ ಸ್ಟ್ರಾಂಗ್ ಇದೆ, ಒಂದು ಮಟ್ಟಿಗೆ ಸ್ಟ್ರಾಂಗ್ ಇದೆ. ಸೊ ಇಲ್ಲೆಲ್ಲ ನೀರಿದೆ ಕೆಳಗಡೆ, ಇಲ್ಲೂ ಮುಂದೆ ನಡ್ಕೊಂಡು ಹೋಗ್ಬೋದು, ಇನ್ನೂ ಮುಂದೆ ನಡ್ಕೊಂಡು ಹೋಗ್ಬೋದು. ಹೋಗ್ತಾ ಇರೋ. ಬಟ್ ಗೊತ್ತಿಲ್ಲ, ಇನ್ ಕೇಸ್ ಏನಾದರೂ ಡ್ಯಾಮ್ ಸಡನ್ನಾಗಿ ಇವಾಗ ನಾನು ಒಳಗಡೆ ಇದ್ದವಾಗಲೂ ಈ ಡ್ಯಾಮ್ ಡ್ಯಾಮೇಜ್ ಆಗಿಬಿಟ್ರೆ ಮುಗ್ದೋಯ್ತು ಕತೆ. ಇನ್ನೂ ಮುಂದೆ ಹೋಗ್ಬೋದು. ಇಲ್ಲಿ ಹೋಗೋದಕ್ಕೆ ಈ ನೀರ ಮೇಲೆ ದಾಟ್ ಹೋಗಬೇಕು, ಬಟ್ ನೀರಿದೆ. ಬಟ್ ಅಲ್ಲಿಂದ ಆ ಕಡೆಯಿಂದ ಇಳಿಯೋದಕ್ಕೆ ಜಾಗ ಇದೆ, ಅಲ್ಲಿಂದ ಇಳಿದ್ಬಿಡ್ತೀನಿ. ಚೆನ್ನಾಗಿದೆಯಲ್ಲ ಗೈಸ್. ಈ ಡ್ಯಾಮ್ ಕೆಳಗಡೆ ಇಳಿದು ಹೋಗೋದಕ್ಕೆ ಇಲ್ಲಿ ಮೆಟ್ಲಿದೆ. ಸೊ ಈ ಮೆಟ್ಲಲ್ಲಿ ಇಳಿದ್ಬಿಡ್ತೀನಿ ಕೆಳಗಡೆ. ಇಲ್ಲಿಂದ ಇಳಿದು ನೋಡೋಣ ಇಲ್ಲಿಂದ ಇಲ್ಲಿದೆ ಅಂತ. ವಾವ್ ಗಾಯ್ಸ್, ಕೋಲ್ಡ್ ಆಗಿದೆ ವಾತಾವರಣ, ತಂಪಾಗಿದೆ. ಕೆಳಗಡೆ ನೀರಿದೆ, ಇಲ್ಲಿ ಹುಲ್ಲೆಲ್ಲ ಬೆಳೆದ್ಬಿಟ್ಟಿದೆ, ಮಳೆ ಬಿದ್ದಿತ್ತಲ್ಲ ಅದಕ್ಕೆ. ಇಲ್ಲ, ಇಲ್ಲಿ ಯಾವಾಗಲೂ ತಂಪಾಗಿರುತ್ತೆ. ಬಟ್ ಗೈಸ್ ಸಖತ್ತಾಗಿದೆ ಇಲ್ಲಿ. ನೀವೇನಾದರೂ ಸಾಗರ ಮಲೆನಾಡು ಕಡೆ ಬಂದರೆ ಈ ಪ್ಲೇಸ್ನ ದಯವಿಟ್ಟು ಮಿಸ್ ಮಾಡ್ಕೊಂಬೇಡಿ. ನಾನು ಹೊರಗಡೆ ಬಂದವ ನೋಡಿದಾಗ ಸಿಂಪಲ್ ಆಗಿದೆ ಅಂದ್ಕೊಂಡೆ, ಬಟ್ ಇಲ್ಲಿ ಈ ಕಡೆ ಒಳಗಡೆ ಬಂದು ನೋಡಿದ್ಮೇಲೆ ಗೊತ್ತಾಯಿತು ತುಂಬ ಬ್ಯೂಟಿಫುಲ್ ಆಗಿದೆ ಮತ್ತು ತುಂಬ ಅಡ್ವೆಂಚರ್ ಆಗಿದೆ. ಮತ್ತು ಲೈಕ್ ಅವಾಗಿನ ಹಿಂದಿನ ಕಾಲದಲ್ಲಿ, ತುಂಬ ಹಳೆಯ ಕಾಲದಲ್ಲಿ ಯಾವ ರೀತಿ ಸ್ಟ್ರಕ್ಚರ್ಗಳನ್ನ ಬಿಲ್ಡ್ ಮಾಡ್ತಾಯಿದ್ರು, ಅವಾಗಿನ ಟೆಕ್ನಾಲಜಿ ಏನೇನಿತ್ತು ಅನ್ನೋದನ್ನ ಈ ಡ್ಯಾಮ್ ಹೇಳುತ್ತೆ. ಅಷ್ಟೊಂದು ಚೆನ್ನಾಗಿದೆ ಈ ಡ್ಯಾಮ್. ಈ ಒಂದು ಡ್ಯಾಮನ್ನು ಆವಾಗಿನ ಕಾಲದ ಮೈಸೂರು ರಾಜರಾದಂಥ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ನಮ್ಮ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಇರ್ತಾರಲ್ವ, ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಬೃಹತ್ತಾದ ಹಿರೇಭಾಸ್ಕರ ಡ್ಯಾಮನ್ನು ಕಟ್ಟಿರ್ತಾರೆ. ಸೊ ಇವತ್ತಿಗೂ ಕೂಡ ಈ ಒಂದು ಡ್ಯಾಮನ್ನ ಕ್ವಾಲಿಟಿ ಆಗಿರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ಆವಾಗಿನ ಕಾಲದ ಟೆಕ್ನಾಲಜಿ ಹೇಗಿತ್ತು ಅನ್ನೋದನ್ನು, ಆಮೇಲೆ ಶರಾವತಿ ನದಿಯ ಇತಿಹಾಸವನ್ನು ಹೇಳೋದಕ್ಕೆ ಈ ಡ್ಯಾಮು ಸಾಕ್ಷಿಯಾಗುತ್ತೆ. ಬರೀ ಕೇವಲ ಡ್ಯಾಮ್ ಒಂದೇ ಮುಳುಗೋಗಲಿಲ್ಲ ಆವಾಗಿನ ಕಾಲದಲ್ಲಿ, ಸುತ್ತಮುತ್ತ ಇರ್ತಕ್ಕಂಥ ಎಷ್ಟೋ ಸಂಸಾರಗಳು, ಸುತ್ತಮುತ್ತ ಇರ್ತಕ್ಕಂಥ ಎಷ್ಟೋ ಊರುಗಳು ಮುಳುಗೋದ್ವು. ಸೊ ಸುತ್ತಮುತ್ತ ಇರ್ತಕ್ಕಂಥ ಊರುಗಳು ಮುಳುಗೋಗಿರೋದ್ರ ಜೊತೆಗೆ ಊರೆಲ್ಲ ಮುಳುಗೋದವಾಗ ಆ ಊರಿನಲ್ಲಿರ್ತಕ್ಕಂಥ ಜನಗಳು ಬೇರೆ ಬೇರೆ ಕಡೆ ಹೋದರು. ಆದರೆ ಈ ಹಿರೇಭಾಸ್ಕರ ಡ್ಯಾಮ್ ಮಾತ್ರ ಇಲ್ಲೇ ಉಳಿತು, ಇಲ್ಲೇ ಮುಳುಗೋಯ್ತು. ಆದರೆ ವರ್ಷಗಳು ಕಳೆದಂಗೆ ಪ್ರತಿ ವರ್ಷ ಏಪ್ರಿಲ್ ಮತ್ತು ಮೇ ಟೈಮಲ್ಲಿ ಏನು ಶರಾವತಿ ನದಿಯಲ್ಲಿ ನೀರು ಕಡಿಮೆ ಆಗುತ್ತಲ್ವ, ಸೊ ಇವಾಗ ಇದಕ್ಕಿಂತ ಜಾಸ್ತಿ ಮೇಲೆ ನೀರಿರುತ್ತೆ. ಸೊ ಈ ಟೈಮಲ್ಲಿ ನೀರು ಕಡಿಮೆ ಆಗುತ್ತಲ್ವ ಬೇಸಿಗೆಯಲ್ಲಿ. ಸೊ ನೀರು ಕಡಿಮೆ ಆದವಾಗ ಈ ಡ್ಯಾಮ್ನ ನಮಗೆ ನೋಡೋದಕ್ಕೆ ಸಿಗುತ್ತೆ. ಎಷ್ಟೊಂದು ಬೃಹತ್ ಆಗಿದೆ, ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ, ಮತ್ತು ಎಷ್ಟೊಂದು ಆವಾಗಿನ ಕಾಲದಲ್ಲಿ ಎಷ್ಟು ಕ್ವಾಲಿಟಿ ಆಫ್ ವರ್ಕ್ ನಡೀತಾ ಇತ್ತು ಅನ್ನೋದಕ್ಕೆ ಈ ಒಂದು ಡ್ಯಾಮು ತುಂಬ ಸಾಕ್ಷಿ ಆಗುತ್ತೆ. ಮತ್ತು ಯಾವುದೇ ರೀತಿಯ ಯಂತ್ರಗಳನ್ನ ಉಪಯೋಗಿಸ್ತೇನೆ ವಾಟರ್ ಫ್ಲೋವನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಟೆಕ್ನಾಲಜಿಯನ್ನು ಉಪಯೋಗಿಸಿದ್ದಾರೆ. ಅದ್ರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಯಾವ ರೀತಿ ಅಂತ ಹೇಳ್ಬಿಟ್ಟು. ಬಟ್ ಈ ಥರ ಕೆಲವೊಂದಿಷ್ಟು ಇಲ್ಲೇನು ಕಾಣ್ತಾ ಇದೆಯಲ್ಲ, ಈ ಥರ 11 ಸೈಫನ್ಗಳಿದ್ದಾವೆ. ಇದನ್ನು ಸೈಫನ್ಗಳಂತ ಕರೀತಾರೆ. ಸೊ ಈ ಸೈಫನ್ಗಳಲ್ಲಿ ವಾಟರ್ ಫ್ಲೋನ ಕಂಟ್ರೋಲ್ ಮಾಡ್ತಾ ಇದ್ರಂತೆ. ಒಂದು ಅಣೆಕಟ್ಟಿನ ಇತಿಹಾಸದ ಬಗ್ಗೆ ಹೇಳಬೇಕಂದ್ರೆ 1939ರಲ್ಲಿ ಈ ಒಂದು ಅಣೆಕಟ್ಟನ್ನ ನಿರ್ಮಾಣವನ್ನು ಶುರು ಮಾಡ್ತಾರೆ. 1948ರ ಕಾಲಕ್ಕೆ ಈ ಒಂದು ಅಣೆಕಟ್ಟಿನ ನಿರ್ಮಾಣದ ಕೆಲಸ ಪೂರ್ತಿಯಾಗುತ್ತೆ ಮತ್ತು ಆವಾಗಿನಿಂದ ಸೇವೆಯನ್ನು ಶುರು ಮಾಡುತ್ತೆ. ಆದರೆ 1964ರಲ್ಲಿ ಮತ್ತೆ ಇದೇ ನದಿಗೆ ಇದಕ್ಕಿಂತ ಸ್ವಲ್ಪ ದೂರದಲ್ಲಿ, ಅಂದರೆ ಸುಮಾರು ಒಂದು 25 ಕಿಲೋಮೀಟರ್ ದೂರದಲ್ಲಿ ಲಿಂಗನಮಕ್ಕಿ ಅಣೆಕಟ್ಟನ್ನು ಕಟ್ತಾರೆ. ಲಿಂಗನಮಕ್ಕಿ ಅಣೆಕಟ್ಟನ್ನು ಕಟ್ಟಿ ಆದಮೇಲೆ ಸೊ ಆ ಲಿಂಗನಮಕ್ಕಿ ಅಣೆಕಟ್ಟು ಅಂದರೆ ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಿರ್ತಕ್ಕಂಥ ಲಿಂಗನಮಕ್ಕಿ ಅಣೆಕಟ್ಟಿನ ಬ್ಯಾಕ್ ವಾಟರ್ ಏನಿರುತ್ತೆ, ಹಿನ್ನೀರಿರುತ್ತಲ್ವ, ಸೊ ಆ ಬ್ಯಾಕ್ ವಾಟ್ರಲ್ಲಿ ಈ ಒಂದು ಅಣೆಕಟ್ಟು ಸಂಪೂರ್ಣವಾಗಿ ಮುಳುಗು ಹೋಗುತ್ತೆ. ಸೊ ಲಿಂಗನಮಕ್ಕಿ ಅಣೆಕಟ್ಟನ್ನು ಕಟ್ಟಿರೋದು ಕೂಡ ಅದೇ ಕಾರಣಕ್ಕೋಸ್ಕರ, ಅಂದರೆ ಈ ಒಂದು ಡ್ಯಾಮ್ನ ಸಾಮರ್ಥ್ಯ ಕಡಿಮೆ ಆಗುತ್ತೆ, ಈ ಡ್ಯಾಮ್ನಕ್ಕಿಂತ ಹೆಚ್ಚಿನ ಅವಶ್ಯಕತೆ ನೀರು ಬೇಕಾಗಿರೋದ್ರಿಂದ ಒಂದು ಬೃಹತ್ ಅಣೆಕಟ್ಟು ನಮ್ಮ ಒಂದು ಮಲೆನಾಡಿನ ಭಾಗಕ್ಕೆ, ಮಲೆನಾಡಿನ ಈ ಒಂದು ಶರಾವತಿ ನದಿಗೆ ಕಟ್ಟಬೇಕು ಅನ್ನೋ ಆವಾಗಿನ ಕಾಲದ ಪ್ಲಾನಿಂದ ಈ ಮುಂದೆ ಕಟ್ತಾರೆ ಇನ್ನೊಂದು ಡ್ಯಾಮ್. ಇದು ನಮ್ಮ ಮಲೆನಾಡಿನ ಒಂದು ಬ್ಯೂಟಿಫುಲ್ ಪ್ಲೇಸ್, ಮಡೆನೂರು ಹಿರೇಭಾಸ್ಕರ ಡ್ಯಾಮ್. ಸೊ ನಿಮ್ಗೇನಾದರೂ ಈ ಜಾಗ ಇಷ್ಟ ಆಗಿದ್ರೆ, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಕಮೆಂಟ್ ಮಾಡಿ. ಸೊ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಮತ್ತು ನೀವು ಕೂಡ ನಮ್ಮ ಮಲೆನಾಡಿನ ಒಂದೊಳ್ಳೆ ಪ್ಲೇಸ್ಗೆ ಹೋಗಬೇಕು ಮೇ ಮತ್ತು ಏಪ್ರಿಲ್ ಟೈಮಲ್ಲಿ ಮಾತ್ರ ಅಂದರೆ ಈ ಡ್ಯಾಮ್ನ ವಿಸಿಟ್ ಮಾಡಿ. ಈ ಡ್ಯಾಮ್ಗೆ ಬರೋದಕ್ಕೆ ನೀವು ಸಾಗರದಿಂದ ಒಂದು 50 ಕಿಲೋಮೀಟರ್ ದೂರ ಆಗುತ್ತೆ ಅಷ್ಟೇ. ನಿಮಗೇನು ಸಿಗಂದೂರು ಲಾಂಚ್ ಇದೆ ಅಲ್ವಾ, ಸಿಗಂದೂರು ಲಾಂಚ್ಗಿಂತ ಸ್ವಲ್ಪ ಹಿಂದೆನೇ ಒಂದು ದಾರಿ ಸಿಗುತ್ತೆ. ಸೊ ಆ ದಾರಿಯಲ್ಲಿ ಬಂದರೆ ನೀವು 100% ಈ ಲಾಂಚನ್ನು ರೀಚ್ ಆಗ್ಬೋದು. ದಟ್ಸ್ ಆಲ್ ಗೈಸ್.
ಇದಾಗಿತ್ತು ಇವತ್ತಿನ ಮಲೆನಾಡಿನ ಹಿರೇಭಾಸ್ಕರ ಡ್ಯಾಮ್ ಮಡೆನೂರು ಡ್ಯಾಮ್ ವಿಡಿಯೋ. ಇದು ನಮ್ಮ ಶರಾವತಿ ನದಿಯ ಹೆಮ್ಮೆ. ಶರಾವತಿ ನದಿ ಕಣಿವೆಯ ಇತಿಹಾಸದಲ್ಲಿ ತುಂಬ ವಿಷಯಗಳಿದೆ. ಅದರಲ್ಲಿ ಈ ಮಡೆನೂರು ಡ್ಯಾಮ್ನ ಕತೆ ಕೂಡ ಒಂದು. ಈ ಮಡೆನೂರು ಡ್ಯಾಮ್ ಅಷ್ಟು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಸೊ ಅದಾದಮೇಲೆ ತನ್ನ ಸೇವೆಯನ್ನು ಸ್ಥಗಿತಗೊಳಿಸಿ ಬಟ್ ಇವಾಗ ಪ್ರತಿ ವರ್ಷ ಬೇಸಿಗೆ ಸಮಯದಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಆ ಟೈಮಲ್ಲಿ ನಾವು ತುಂಬ ಜನ ಬಂದ್ಬಿಟ್ಟು ವೀಡಿಯೋಸ್ ಎಲ್ಲ ಮಾಡ್ತಾರೆ. ಸೊ ಅದೇ ಥರ ನಾನು ಕೂಡ ಬಂದಿದ್ದೆ. ದಟ್ಸ್ ಆಲ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೂ ಹೆಚ್ಚಿನ ಬ್ಯೂಟಿಫುಲ್ ವೀಡಿಯೋಗಳಿಗಾಗಿ ವೆಯ್ಟ್ ಮಾಡಿ. ಲವ್ ಯು ಗೈಸ್. ಬಾಯ್ ಬಾಯ್.